ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ PUC ಮತ್ತು 10th ಪಾಸ್ ಆಗಿರೋ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಮಾಡಿ ಹಾಸ್ಟೆಲ್ ಅರ್ಜಿಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ PUC ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತು SSLC ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಪ್ರೊಫೆಷ್ನಲ್ ಕೋರ್ಸ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ಹಾಸ್ಟೆಲ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇವತ್ತು ತಾನೇ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಇವತ್ತಿನಿಂದ ಸ್ಟಾರ್ಟ್ ಆಗಿ 31/7/2026 ತನಕ, ಅಂದರೆ ಜುಲೈ 31 ತನಕ ನಿಮಗೆ ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಅರ್ಜಿನ ಓಪನ್ ಮಾಡಿದ್ದಾರೆ. ಯಾರಲ್ಲಿ ಇವಾಗ GNM ನರ್ಸಿಂಗು, ಪ್ಯಾರಾಮೆಡಿಕಲು, BSc ನರ್ಸಿಂಗು, ಕಾಮನ್ BSc ಮತ್ತು PUC ವಿದ್ಯಾರ್ಥಿಗಳು ಯಾರಲ್ಲಿ ಇವಾಗ ಹಾಸ್ಟೆಲ್ ಅರ್ಜಿಗಾಗಿ ವೇಟ್ ಮಾಡ್ತಾ ಇದ್ರಿ ಅಂಥ ವಿದ್ಯಾರ್ಥಿಗಳಿಗೆ ಇವತ್ತಿನಿಂದ ಹಾಸ್ಟೆಲ್ ಅರ್ಜಿ ಓಪನ್ ಆಗಿದೆ. ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿ ಹಾಸ್ಟೆಲ್ನ ಪಡ್ಕೋಬೋದು. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಪ್ರೀ ಮೆಟ್ರಿಕ್ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಅದು ಜೂನ್ 30 ತನಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದೆ. ಯಾರೆಲ್ಲ ಇವಾಗ ಪ್ರೊಫೆಷ್ನಲ್ ಕೋರ್ಸ್ ಮಾಡಿ, ನಾರ್ಮಲ್ ಡಿಗ್ರಿ ಮಾಡಿ, PUC ಕಂಪ್ಲೀಟ್ ಮಾಡಿ ಹಾಸ್ಟೆಲ್ ಅರ್ಜಿಗಾಗಿ ವೇಟ್ ಮಾಡ್ತಾ ಇದ್ರಿ, ಹಾಗೆ GNM ನರ್ಸಿಂಗು, ಪ್ಯಾರಾಮೆಡಿಕಲ್ ಮಾಡಿ ಹಾಸ್ಟೆಲ್ ಅಪ್ಲಿಕೇಶನ್ಗಾಗಿ ವೇಟ್ ಮಾಡ್ತಾ ಇದ್ರಿ ಅಂಥ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಈ ವರ್ಷ ಬೇಗನೆ ಹಾಸ್ಟೆಲ್ ಅರ್ಜಿನ ಓಪನ್ ಮಾಡಿದ್ದಾರೆ. ಯಾರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಮತ್ತು ಹಾಸ್ಟೆಲ್ ಅರ್ಜಿ ಹಾಕಿ ಇದುವರೆಗೂ ಹಾಸ್ಟೆಲ್ ಸೇರ್ಪಡೆಗೊಂಡಿಲ್ಲ ಮತ್ತು ಈ ವರ್ಷ ಯಾರು PUC ಪಾಸ್ಔಟ್ ಆಗಿ ಮತ್ತು ಮುಂದಿನ ಬೇರೆ ಬೇರೆ ಕೋರ್ಸ್ಗೆ ಅಡ್ಮಿಷನ್ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳು ನೀವು ಹಾಸ್ಟೆಲ್ ಅರ್ಜಿ ಹಾಕಿ ಹಾಸ್ಟೆಲ್ನ ಪಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.